ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಜೆಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿಲಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಇದು 30-40ರಲ್ಲಿ ಕಟ್ಟಿರುವಂತಹ BDA ಪ್ರಾಪರ್ಟಿ. ಮನೆ ಮುಂದೆಗಡೆ ನಮ್ಗೆ 30 ಅಡಿ ರೋಡ್ ಇದೆ, ಜೊತೆಗೆ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕೂಡ ನಮ್ಗೆ ಬರ್ತಾ ಇದೆ. ಹಾಕಿಸ್ಕೋಬೇಕು ಮೀಟರ್ನ. ಈಗ 30-40ರಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದ್ದು, ಈ ಪ್ರಾಪರ್ಟಿಯಿಂದ ಕೋಣನಕುಂಟೆ ಫೋರಂ ಅಲ್ಲಿ ಇದೆಲ್ಲ ಎಕ್ಸಾಕ್ಟ್ 2.5 ಕಿಲೋಮೀಟರ್ ದೂರದಲ್ಲಿ ಕೋಣನಕುಂಟೆ ಫೋರಂ ಅಲ್ಲೂ ವಿತ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ವಿತ್ ಕನಕಪುರ ಮೈನ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿಯಿಂದ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಜಸ್ಟ್ 800 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಆಮೇಲೆ 378 ಬಸ್ ರೂಟ್ಗೆ ಜಸ್ಟ್ ನಮ್ಗೆ ವಿನಾಯಕ ಥಿಯೇಟರ್ ಬಸ್ ಸ್ಟಾಪ್ ಹತ್ರ ಜಸ್ಟ್ ಒಂದು 200 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಆಕ್ಸೆಸಬಲ್ ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ಬನ್ನರಘಟ್ಟ ರೋಡ್ ಕನೆಕ್ಟಿವಿಟಿ ನಾವು ತಗೊಂಡ್ರು ಕೂಡ ಎಕ್ಸಾಕ್ಟ್ ನಮ್ಗೆ 3.5 ಕಿಲೋಮೀಟರ್ ಒಳಗಡೆ ಬನ್ನರಘಟ್ಟ ರೋಡ್ ಬರುತ್ತೆ. ಎಕ್ಸಾಕ್ಟ್ 4.2 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಮೀನಾಕ್ಷಿ ಮಾಲು ವಿತ್ ನಮ್ಗೆ ಮೀನಾಕ್ಷಿ ಟೆಂಪಲ್ ಜಾಗ ನಮ್ಗೆ ಬರುವಂತದ್ದು. ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ರೆಂಟಲ್ ಇನ್ಕಮ್ ಮಾಡಿದ್ರೆ ಒಂದ್ ಫ್ಲೋರ್ ಅಲ್ಲಿ ಓನರ್ ಇದ್ಕೊಂಡು ಕೂಡ ಒಂದು 4 ಮನೆ ಬಾಡಿಗೆ ಬರೋ ತರ ಇವ್ರಿಗೆ ಪ್ರಾವಿಷನ್ ಮಾಡಿರೋದು. ವಿತ್ ಕಾವೇರಿ ವಾಟರ್ ಇದೆ, ವಿತ್ ಲಿಫ್ಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಮ್ ಲೊಕೇಶನ್ 100% ರೆಸಿಡೆನ್ಸಿ ಏರಿಯಾದಲ್ಲಿ ಇರುವಂತಹ ಮನೆ ಈ ಮನೆ ಆಗಿದೆ. ಈಗ ಮನೆ ಬಗ್ಗೆ ಮಾತಾಡೋದಾದ್ರೆ ನೋಡ್ಬೋದು, ಗೇಟ್ ನೋಡ್ಬೋದು. ಮನೆ ನಾನು ಎಲಿವೇಶನ್ ತೋರಿಸೋದಿಲ್ಲ, ಗೇಟ್ ನೋಡ್ಬೋದು. ಇದು ಕೂಡ ನಮ್ಗೆ ಡಿಕೋ ಆಗಿದೆ. ಹೆವಿ ಗೇಜ್ ಅಲ್ಲಿ MS ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರೋದು, ಡಿಕೋ ಆಗಿರುವಂತದ್ದು. ಇನ್ನ ಕಾವೇರಿ ವಾಟರ್ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದರೆ ವಿತ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ಪಾರ್ಕಿಂಗ್ ವೈಸ್ ನೋಡೋದಾದ್ರೆ ನೋಡ್ಬೋದು, 4 ಮನೆಗಳಿಗೆ 4 ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ 4 ಕಾರ್ಗಳ ಜೊತೆಗೆ ಒಂದು 15 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದರೆ. ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಅಗ್ನಿ ಮನೆ ಏನ್ ಬರುತ್ತೆ, ಅಗ್ನಿ ಮೂಲೆಯಲ್ಲಿ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿ ವಿತ್ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಸೇಫ್ಟಿ ವೈಸ್ ಅಲ್ಲಿ ಮಾತಾಡೋದಾದ್ರೆ ಫುಲ್ ಏನು 3 ಕಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ. ಆಸ್ ಎ BBMP ರೂಲ್ಸ್ ಪ್ರಕಾರ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಜೊತೆಗೆ ನಮ್ಗೆ ವಿತ್ MS ವರ್ಕ್ ಅಲ್ಲಿ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಯಾರು ನಮ್ಗೆ ಅನದರ್ ಪರ್ಸನ್ ಮನೆ ಒಳಗಡೆ ಎಂಟ್ರಿ ಆಗೋಕ್ ಆಗೋದಿಲ್ಲ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನ ಲಿಫ್ಟ್ ವೈಸ್ ಅಲ್ಲಿ ಮಾತಾಡೋದಾದ್ರೆ ನೋಡ್ಬೋದು, ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸಕ್ ಅಂತ ನಮಗೆ ಓಪನ್ ಆಗುತ್ತೆ. ಅಷ್ಟು ತುಂಬಾ ಸ್ಪೀಡ್ ಆಗಿರುವಂತಹ ಚೆನ್ನಾಗಿರೋ ಲಿಫ್ಟ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ಬನ್ನಿ ಸ್ಟೇರ್ ಕೇಸ್ ಅಲ್ಲಿ ಹೋಗೋಣ. 3 ಫೀಟ್ ಬರುವಂತಹ ಸ್ಟೇರ್ ಕೇಸ್ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ನಮ್ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ವೀಕ್ಷಕರಿಗೆ, ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇದು ನಾರ್ತ್ ಡೋರ್ ಬರುತ್ತೆ. ವೆಸ್ಟ್ ಬಿಲ್ಡಿಂಗು ನಾರ್ತ್ ಡೋರ್ ಬರುತ್ತೆ. ಬಟ್ ಈ ಡೋರ್ ಅಲ್ಲಿರೋ ಮನೆ ನಾನು ತೋರಿಸೋದಿಲ್ಲ, ಸೆಕೆಂಡ್ ಫ್ಲೋರ್ ಅಲ್ಲಿರೋ ಮನೆ ನಾನು ತೋರಿಸ್ತೀನಿ. ಇಲ್ಲಿ ಸಣ್ಣ ಪುಟ್ಟ ಪೈಂಟಿಂಗ್ಸ್ ಅದು ಇದು ಐಟಮ್ಸ್ ಗಳನ್ನ ಇಟ್ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನಮ್ಗೆ ಖಾಲಿ ಇರೋದ್ರಿಂದ ಎಷ್ಟು ನಮ್ಗೆ ಬರುತ್ತೆ ಅನ್ನೋದು ನೋಡ್ಬೋದು. ಬಟ್ 4 ಮನೆನೂ ಸೇಮ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಒಂದು ಮನೆ ನೋಡಿದ್ರೆ 4 ಮನೆ ನೋಡೋ ತರನೇ ಆಗುತ್ತೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿಗೂ ಕೂಡ ನಮ್ಗೆ ಲಿಫ್ಟ್ ಅವೈಲಬಲ್ ಇದೆ. ಬೇಗ ಬರುತ್ತೆ, ತುಂಬಾ ಸ್ಪೀಡ್ ಆಗಿದೆ ಲಿಫ್ಟ್ದು. ಇನ್ನ ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸೆಟ್ ಬ್ಯಾಕ್ ತರ ಬಿಟ್ಟಿರೋದ್ರಿಂದ ಪಾಟ್ಗಳು ಇಲ್ಲಾಂದ್ರೆ ತುಳಸಿ ಪಾಟ್ಗಳು ಕೂಡ ನಾವು ಇಟ್ಕೋಬಹುದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಬಾಡಿಗೆ ಪರ್ಪಸ್ ಮನೆ. ಓನರ್ ಆದ್ರೂ ಇರ್ಬೋದು, ಇಲ್ಲಾಂದ್ರೆ ಬಾಡಿಗೆ ಆದ್ರೂ ಕೊಡ್ಬೋದು. ಈ ಒಂದು ಮನೆ ನೋಡಿದ್ರೆ ಇನ್ನ 4 ಮನೆ ನೋಡೋ ತರ ನಮ್ಗೆ ಆಗುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ನಾರ್ತ್ ಫೇಸಿಂಗ್ ಡೋರ್ ಇರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ನೋಡಿ, ನಮ್ಮ ಮನೆ ಒಳಗಡೆ ಎಂಟ್ರಿ ಆದ್ರೆ ಆಪೋಸಿಟ್ ಅಲ್ಲಿ ನಮ್ಗೆ ದೊಡ್ಡ TV ಯೂನಿಟ್ ಒಂದು ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ಒಂದು ವಿಂಡೋ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಅದಕ್ಕಿಂತ ನಮ್ಗೆ ಮೇನು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಬಿಟ್ಟಿದ್ದಾರೆ. ರೆಂಟಲ್ಗೆ ಅಂತ ಕಟ್ಟಿಲ್ಲ ಈ ಮನೆ, ಅವ್ರು ಇರೋ ತರನೇ ಕಟ್ಕೊಂಡಿರೋ ಮನೆ. ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಬಿಲ್ಡರ್ದು ಹತ್ತತ್ರ ಇದು 5ನೇ ಮನೆ ಅನ್ಕೊಳ್ತೀನಿ. ಅಷ್ಟು ಮನೆಗಳನ್ನ ಕಟ್ಟಿ ಇದೇ ಸೇಮ್ ಲೊಕೇಶನ್ ಅಲ್ಲೇ ಅವ್ರ ಬಿಲ್ಡರ್ ಮನೆ, ಅವ್ರ ವಾಸ ಇರೋದು ಇದೇ ಲೊಕೇಶನ್ ಅಲ್ಲೇ, ಅವ್ರು ಮನೆಗಳನ್ನ ಕಟ್ಟಿ ಮಾರಿರೋದು ಇದೇ ಲೊಕೇಶನ್ ಅಲ್ಲೇ.
100% ಜೆನ್ಯೂನ್ ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ ಮನೆ. ಹಾಲು, ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನೋಡಿ, ಇದು ಒಂದು ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ ಟೀಕ್ವುಡ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್, ಸೆಮಿ ಇಂಟೀರಿಯರ್ ವಿತ್ LED ಲೈಟ್ ಕೂಡ ನಮಗೆ ಯೂಸ್ ಮಾಡಿದರೆ. ಹ್ಯಾಂಡ್ ವಾಶ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್, ಇಲ್ಲೂ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದರೆ. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿರೋ ವಿಂಡೋ, ಆ ಫ್ರೇಮ್ ಏನಿದೆ ಆ ಫ್ರೇಮ್ ಕೂಡ ನಮಗೆ ಟೀಕ್ವುಡ್ ಆಗಿದೆ. ಈ ಫ್ರೇಮ್ ಗಳು ಕೂಡ ನಮಗೆ ಟೀಕ್ವುಡ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲೇ ಬರುವಂತದ್ದು ಸೌತ್ ವೆಸ್ಟ್ ಕಾರ್ನರ್ ಕುಬೇರನ ಮೂಲೆ. ಎಕ್ಸಾಕ್ಟ್ ನೋಡಿ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಕ್ವೀನ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ದೊಡ್ಡದಾಗಿ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅದ್ರ ಪಕ್ಕದಲ್ಲಿ ವಿತ್ ಸ್ಟೋರೇಜ್ ಈ ಪೋರ್ಷನ್ ಅಲ್ಲಿ ನೋಡಿ, ವಿತ್ ಸ್ಟೋರೇಜ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಇನ್ನ ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ಮಾಮೂಲಿ ಲಾಫ್ಟ್ ಗಳನ್ನ ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಈ ಪೋರ್ಷನ್ ಸಿಸ್ಟಮ್ ಟೇಬಲ್ ಒಂದು ಕೊಟ್ಟಿರುವಂತದ್ದು. ವಿತ್ ಪಾಯಿಂಟ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ಚಾರ್ಜಿಂಗ್ ಗೋಸ್ಕರ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ, 2 ವಿಂಡೋಗಳನ್ನ ನೋಡಬಹುದು. 2 ಕೂಡ ನಮಗೆ ಟೀಕ್ವುಡ್ ಆಗಿದೆ. ಸ್ಪೇಷಿಯಸ್ ಆಗಿ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ನಮಗೆ ಬಿಲ್ಡ್ ಆಗಿರುವಂತದ್ದು. ಇನ್ನ ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಬರುತ್ತೆ. ಇಲ್ಲಿದೆ ನೋಡಿ, ಮಿರರ್ ಇಲ್ಲಿದೆ ವಿತ್ ಕ್ಲೋಸ್ ಮಾಡಿದ್ದಾರೆ. ಇನ್ನು ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಪರ್ಪಸ್ ವಿತ್ ಸಾಫ್ಟ್ ಕ್ಲೋಸ್ ನಮಗೆ ಯೂಸ್ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ಬರುತ್ತೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇನೆ ವೀಕ್ಷಕರೇ, ಗ್ಲಾಸಿ ಟೈಲ್ಸ್ ಗಳನ್ನ ಯೂಸ್ ಮಾಡಿರೋದು. ಅದು 2x4 ಗ್ಲಾಸಿ ಟೈಲ್ಸ್ ನ ಯೂಸ್ ಮಾಡಿದರೆ. ವೆಂಟಿಲೇಷನ್ ಗೆ ಮೇಲ್ಗಡೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಬಿಟ್ಟು ಎಕ್ಸಾಕ್ಟ್ ಫ್ಯಾನ್ ಗಳ ನಮ್ಗೆ ಪ್ರಾವಿಷನ್ ಮಾಡಿದರೆ. ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ಕೂಡ ನಮ್ಗೆ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲಿ ಬಾಲ್ಕನಿ, ಆರಾಮಾಗಿ ಒಂದು 4 ಚೇರ್ಗಳನ್ನ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಬಿಲ್ಡ್ ಮಾಡಿರುವಂತದ್ದು. ಟಫನ್ ಗ್ಲಾಸ್, SS ವರ್ಕ್ ವಿತ್ ಮೇಂಟೆನೆನ್ಸ್ ಗೋಸ್ಕರ ವಿತ್ ಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. 3 BHK ಹೌಸ್, ಒಂದೊಂದು ಫ್ಲೋರ್ ಅಲ್ಲಿ ನಮ್ಗೆ 3 BHK ಹೌಸ್ ಗಳು ನಮ್ಗೆ ಮಾಡಿರುವಂತದ್ದು. ಓಕೆ, ಸಾರಿ 3 BHK ಅಲ್ಲ, 2 BHK ಹೌಸ್. ಇದ್ರ ಹಿಂದಗಡೆ ಒಂದು, ಈ ಪೋರ್ಷನ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇನ್ನು ಈ ಕಡೆ ನಮ್ಗೆ ಕಿಚನ್ ಪ್ಲಸ್ ಯುಟಿಲಿಟಿ ಅಂಡ್ ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಬ್ಯೂಟಿಫುಲ್ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. 2 ವಿಂಡೋಗಳು ಕೊಟ್ಟಿರುವಂತದ್ದು. ಗ್ರಾನೈಟ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಒಂದು ಸಿಂಕ್ ವಿತ್ ಗ್ಯಾಸ್ ಪ್ರಾವಿಷನ್ ವಿತ್ ಮಾಡ್ಯುಲರ್ ಕಿಚನ್, ಜೊತೆಗೆ ಮೇಲ್ಗಡೆ ಎಲ್ಲ ಲಾಫ್ಟ್ ಗಳು ವರ್ಕು. ಈ ಪೋರ್ಷನ್ ಅಲ್ಲಿ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ನ ಮೇನ್ ಐಟಮ್ಸ್ ಸ್ಟೋರೇಜ್ ಗೋಸ್ಕರ ಯುಟಿಲಿಟಿ ಬೇಕು, ಯುಟಿಲಿಟಿಗೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ವಿತ್ ಇಲ್ಲಿ ಕೂಡ ನಮ್ಗೊಂದು ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಜೊತೆಗೆ WPC ವರ್ಕ್ ಡೋರ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಇನ್ನ ಡೈನಿಂಗ್ ನೋಡ್ತೀರಾ, ಈ ಪೋರ್ಷನ್ ಅಲ್ಲಿ ಒಂದು 5 ಜನ ಕುತ್ಕೊಂಡು ಊಟ ಮಾಡೋ ಅಷ್ಟು ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಪೂಜಾ ಮನೆ ಒಂದು ಬಿಲ್ಡ್ ಮಾಡಿದ್ದಾರೆ. ಇದು ಪೂಜಾ ಮನೆ ಬಿಲ್ಡ್ ಆಗಿರುವಂತದ್ದು. ಆರಾಮಾಗಿ ದೇವರು ನಮ್ಗೆ ಈಸ್ಟ್ ನೋಡ್ತಾರೆ, ವೆಸ್ಟ್ ನೋಡುವ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ದೇವ್ರನ್ನ ಆ ತರ ತಿಳ್ಸ್ಕೊಂತೀವಿ ಅಂದ್ರೆ ಕೂಡ ನಾವು ಚೇಂಜ್ ಮಾಡ್ಕೊಬಹುದು. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು ಮತ್ತೆ ರೂಫ್ ಕಟ್ ಆಗಿದೆ. ಪೂಜಾ ಮನೆ ರೂಫ್ ನಮ್ಗೆ ಕಟ್ ಆಗಿರುವಂತದ್ದು. 100% ವಾಸ್ತುನ ಮೈಂಟೈನ್ ಮಾಡಿದ್ದಾರೆ. ಆರಾಮಾಗಿ ದೇವರು ಈಸ್ಟ್ ನೋಡ್ತಾರೆ, ನಾವು ನಾರ್ತ್ ಗೆ ನೋಡ್ಕೊಂಡು ಪೂಜೆ ಮಾಡ್ಬೋದು. ಆ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಪೂಜಾ ಮನೆನ ಬಿಲ್ಡ್ ಮಾಡಿರುವಂತದ್ದು. ಲವ್ಲಿ ಅನ್ಬೋದು ಪೂಜಾ ಮನೆಗೆ. ಚೆನ್ನಾಗಿದೆ ವೀಕ್ಷಕರೇ. ಇದು ಏನ್ ಮನೆ ನೋಡಿದ್ರಲ್ಲ, ಇದೇ ಮನೆ ನಮ್ಗೆ 4 ಮನೆಗಳು ಬರುತ್ತೆ. ಈಗ ನಾನು ಇರೋದು 2nd ಫ್ಲೋರ್ ಅಲ್ಲಿ ತೋರಿಸ್ತಾ ಇರುವಂತದ್ದು. ಕೆಳಗಡೆ ಒಂದು ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್. ಇದು 2nd ಫ್ಲೋರ್ ಅಲ್ಲಿ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್. ಮತ್ತೆ 3rd ಫ್ಲೋರ್ ಅಲ್ಲೂ ಇದೇ ಮನೆ 2 BHK ಹೊಂದಿದೆ. 4th ಫ್ಲೋರ್ ಅಲ್ಲಿ ನಮ್ಗೆ 2 BHK ಹೊಂದಿದೆ. ಬನ್ನಿ ಟೆರೆಸ್ ವರ್ಗೂ ಕೂಡ ನಾನು ತೋರಿಸ್ತೀನಿ ಮನೆಗಳನ್ನ. ಚೆನ್ನಾಗಿದೆ. ಇನ್ನ ಔಟರ್ ಸ್ಟೇರ್ಕೇಸ್ ಮಾತಾಡೋದಾದ್ರೆ ಫುಲ್ ಟಾಪ್ ವರ್ಗೂ ಕೂಡ ನಮ್ಗೆ ಲಪಟ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಈ ತರ ಒಂದು ವಿಂಡೋ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ನೀವು ಪ್ರಾಕ್ಟಿಕಲ್ ಆಗಿ ಮನೆ ಬಂದು ನೋಡಿದ್ರೆ ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು 3ನೇ ಫ್ಲೋರ್ ಬರುತ್ತೆ, 2 BHK ಹೌಸ್. ಸೇಮ್ ಲಪತ್ರ ಗ್ರಾನೈಟ್ ನಮ್ಗೆ ಟೆರೆಸ್ ವರ್ಗೂ ಕಂಟಿನ್ಯೂ ಆಗಿರುವಂತದ್ದು. 4ನೇ ಫ್ಲೋರ್ ಅಲ್ಲಿ 2 BHK ಹೌಸ್.
ತುಂಬಾ ಮನೆಗಳಿದೆ. ಹೇಳಿದ್ನಲ್ಲ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದು. ಟೆರೆಸ್ ಅಲ್ಲಿ ಇದೀನಿ ಈಗ. ಇಲ್ಲೊಂದು ರೂಮ್ ಒಂದು ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ರೂಮ್ ಇದೆ. ಇದು ಹಾಲು ಕಿಚನ್, ಒಂದು ಬ್ಯಾಚುಲರ್ಸ್ ರೂಮ್ ಅನ್ಬೋದು. ಇನ್ ಕೇಸ್ ಮನೆ ಬಾಡಿಗೆ ಕೊಟ್ರೆ ಫಸ್ಟ್ ಫಿಲ್ ಆಗೋದು ಈ ಮನೆನೇ. ಇನ್ನ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ನೋಡಿ ತುಂಬಾ ಟೇಪರ್ ಆಗಿ ಕೊಟ್ಟಿದ್ದಾರೆ ನಮ್ಗೆ. MS ಗ್ರಿಲ್ ವರ್ಕ್ ಒಂದು ತುಂಬಾ ಟೇಪರ್ ಆಗಿದೆ. ಬಟ್ಟೆ ಹಾರಕೊಳ್ಳಕ್ಕೆ ಈ ಪೋರ್ಷನ್ ಒಂದು ಆಂಗಲ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. JP ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಇದು 8th ಫೇಸ್ಗೆ ಸೇರ್ಕೊಳ್ಳುವಂತಹ ಬೆಲ್ಟ್. ಇದು ಕನಕಪುರ ರೋಡ್ಗೆ ಹತ್ರ ಇದೆ. ಬನ್ನರ್ಘಟ್ಟ ರೋಡ್ಗೆ ಇನ್ನೊಂದು ಕಿಲೋಮೀಟರ್ ಜಾಸ್ತಿ ಆಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲು ಕಾಲೇಜ್ಗಳ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. RV ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ. ಜೊತೆಗೆ ನಮಗೆ NPS ಅಂಡ್ ಪೂರ್ಣ ವಿಕಾಸ, ಜೂಬ್ಲಿ ಅಂಡ್ ದಯಾನಂದ ಪಬ್ಲಿಕ್ ಸ್ಕೂಲು. ಇನ್ನು ಬನ್ನರ್ಘಟ್ಟ ರೋಡಲ್ಲಿ ಹೋಗ್ತೀವಿ ಅಂದ್ರೆ ಈ ಕಾರ್ಮಲ್ ಇದೆ, ಹೋಲಿ ಸ್ಪಿರಿಟ್ ಇದೆ, ಲಯೋಲಾ ಇದೆ. ತುಂಬಾ ಸ್ಕೂಲ್ಗಳಿದೆ. ಇನ್ ಕೇಸ್ ಈಗ ಈ ಟೈಮು ನಿಮ್ಗೆ ರೈಟ್ ಟೈಮ್ ಅನ್ಬೋದು. ಯಾರಾದ್ರೂ ಒಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಸೇರಿಸಿ ಮನೇನ ಶಿಫ್ಟ್ ಆಗೋವಂಥವ್ರು ಇದ್ರೆ ಈ ಮನೇನ ಮಾಡಿಸಿದ ಮನೆ ಅಂತ ಹೇಳ್ಬೋದು. ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹತ್ರ ಇದೆ. ನೀವು ಇತ್ಕೊಂಡು ಬಾಡಿಗೆ ಬರುವಂತಹ ಮನೆ ಕೂಡ ಇದಾಗಿದೆ. ಕ್ಲಿಯರ್ ಟೈಟಲ್, ಹೋಗೋ ವೈಟಿಗೆ 90% ಲೋನ್ ಆಗೋ ಅಂತ ಡಾಕ್ಯುಮೆಂಟ್ಸ್ ಈ ಪ್ರಾಪರ್ಟಿ ಆಗಿದೆ. ಇದು BDA ಪ್ರಾಪರ್ಟಿ. JP ನಗರ 8th ಫೇಸ್ ಅಲ್ಲಿ ಬರುವಂತಹ ಲಕ್ಸುರಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ VC ಪ್ರಾಪರ್ಟಿ ಅಂತ ಟೈಪ್ ಮಾಡಿದ್ರು ಕೂಡ ಎಕ್ಸಾಕ್ಟ್ ನನ್ನ ಆಫೀಸ್ ಲೊಕೇಶನ್ ಕೂಡ ತೋರಿಸುತ್ತೆ. ಡೈರೆಕ್ಟ್ ಆಗಿ ನನ್ನ ಆಫೀಸ್ ಅಲ್ಲಿ ಕೂಡ ಬಂದು ನಮ್ಮನ್ನ ಮೀಟ್ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ ಪ್ರಾಪರ್ಟಿಗಳನ್ನ ಏನಾದ್ರು VC ಪ್ರಾಪರ್ಟಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.